ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಪೋಜಯಮುನೀಧರೇತ್. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಗಂ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈ ಅಂತರೀಕ್ಷಣೆಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಹರಿಸರ್ವೋತ್ತಮ, ವಾಯು ಜೀವೋತ್ತಮ, ಪರಮಾತ್ಮ ಸಕಲ ಗುಣ ಪರಿಪೂರ್ಣ, ಪಂಚಭೇದ ಈ ಜಗತ್ತು ಸತ್ಯ ಎಂಬ ಸದ್ವಿಚಾರಗಳನ್ನು ಬೋಧಿಸಿದ ಶ್ರೀ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಅವಲಂಬಿಸಿ ನಾವು ನಮ್ಮ ಜೀವನದಲ್ಲಿ ಆಸ್ತಿಕರಾಗಿ, ಕ್ರಿಯಾಶೀಲರಾಗಿ, ಭಗವದ್ಭಕ್ತರಾಗಿ ನಾವು ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬಹುದು. ಶ್ರೀ ಜಗನ್ನಾಥದಾಸರ ಹರಿಕಥಾಮೃತ ಸಾರದಲ್ಲಿರುವ ನಮ್ಮ ಅಂತರಂಗದ ಪರಿಚಯ, ಶರೀರ ವರ್ಣನೆ, ಧ್ಯಾನದ ಕ್ರಮ ಇವುಗಳ ಬಗ್ಗೆ ಈ ಸ್ವಯಂ ಬೋಧಿತ ಧ್ವನಿಮುದ್ರಿಕೆಯು ಒಂದು ಪುಟ್ಟ ಹೆಜ್ಜೆ. ಈ ಧ್ವನಿ ಮಾಲಿಕೆಯ ಸರಿಯಾದ ಆಲಿಕೆಯಿಂದ ಶರೀರದಲ್ಲಿರುವ ಭಗವದ್ರೂಪಗಳ ಪ್ರಜ್ಞೆ ನಿಮ್ಮ ಒಳಮನಸ್ಸಿನಲ್ಲಿ ನಾಟಿ ಪರಮಾತ್ಮನಲ್ಲಿಯ ಭಕ್ತಿ ಮತ್ತಷ್ಟು ಹೆಚ್ಚಾಗುವುದರಲ್ಲಿ ಸಂಶಯವಿಲ್ಲ. ನಿಮಗೆ ಅನುಕೂಲವಿರುವ ಆಸನದ ಮೇಲೆ ಕುಳಿತುಕೊಳ್ಳಿ. ನೆಲದ ಮೇಲೆ ಪದ್ಮಾಸನದ ಮೇಲೆ ಕುಳಿತರೆ ಬಹಳ ಉಪಯೋಗಕರ. ಹಾಗಾಗದಿದ್ದಲ್ಲಿ ಕುರ್ಚಿಯ ಮೇಲಾದರೂ ಕುಳಿತುಕೊಳ್ಳಿ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ದೀರ್ಘವಾಗಿ ಉಸಿರನ್ನು ಒಳಗೆಳೆದು ಹಾಗೆಯೇ ದೀರ್ಘವಾಗಿ ಉಸಿರನ್ನು ಹೊರಗೆ ಬಿಡಿ. ಉಸಿರನ್ನು ಒಳಗೆಳೆಯುವ ಕ್ರಮಕ್ಕೆ ಪೂರಕವೆಂದು, ಹೊರಗೆ ಬಿಡುವ ಕ್ರಮಕ್ಕೆ ರೇಚಕವೆನ್ನುತ್ತೇವೆ. ಪೂರಕ, ರೇಚಕ. ಹೀಗೆಯೇ ನಿಧಾನವಾಗಿ ಉಸಿರಾಡುತ್ತಾ ನಿಮ್ಮ ಮನಸ್ಸಿನಲ್ಲಿರುವ ಅನೇಕ ಚಿಂತಾಜನಕ ವಿಷಯಗಳು ನಿಮ್ಮ ಉಸಿರಿನಿಂದ ಮೂಗಿನ ಮೂಲಕ ಹೊರಗೆ ಬೀಳುತ್ತಿದೆ. ನಿಮಗೆ ಏಕಾಗ್ರತೆ ಬರದಿದ್ದರೆ ಚಿಂತಿಸಬೇಡಿ. ಈ ಮನೋವ್ಯಾಯಾಮದ ನಿರಂತರ ಅಭ್ಯಾಸದಿಂದ ಏಕಾಗ್ರತೆ ಹೆಚ್ಚುತ್ತದೆ. ಈಗ ನಿಮಗೆ ಆಹ್ಲಾದಕರ ಅನುಭವ ಪ್ರಾರಂಭವಾಗುತ್ತಿದೆ. ಈ ಅನುಭವವನ್ನು ಪರಮಾತ್ಮನ ವಿಶೇಷ ಪ್ರಸಾದದಿಂದ ಅನುಭವಿಸುತ್ತಿರುವಿರಿ. ಈ ಆಹ್ಲಾದಕರ ಸ್ಥಿತಿಯಲ್ಲಿ ಮನೋಹರನಾದ ಶ್ರೀಹರಿಗೆ ನಮಿಸೋಣ. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದು ಯಮಗೆ ಮಂಗಳವ. ಹೀಗೆಯೇ ದೀರ್ಘವಾಗಿ ಉಸಿರಾಡುತ್ತಾ ನಿಮ್ಮ ಮೂಗಿನ ಹೊಳ್ಳೆಗಳಲ್ಲಿ ಹರಿಯುತ್ತಿರುವ ಪ್ರವಾಹ ವಾಯುವಿನ ಸಂಚಾರವನ್ನು ಗಮನಿಸಿ ಗಮನಿಸಿ ಗಮನಿಸಿ. ಹಾಗೆಯೇ ಈ ಉಸಿರಾಟದ ಚಟುವಟಿಕೆಯನ್ನು ನಿಮ್ಮಲ್ಲಿ ನಿಂತು ಮಾಡಿಸುತ್ತಿರುವ ಮುಖ್ಯ ಪ್ರಾಣದೇವರ ಸ್ಮರಣೆಯನ್ನು ಮನಸ್ಸಿಗೆ ತಂದುಕೊಂಡು ಈ ನಿಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿ ಪ್ರಾಣದೇವರು ನಿಮ್ಮ ಮನಸ್ಸಿನಲ್ಲಿರುವ ಅನೇಕ ತೆರನಾದ ಬಾಹ್ಯ ಪ್ರಪಂಚದ ಪ್ರಭಾವದಿಂದ ಒಳಗಿರುವ ಮಾನಸಿಕ ಉದ್ವೇಗ, ಒತ್ತಡ, ಭಯ, ಆಲಸ್ಯತೆಗಳನ್ನು ಪ್ರಾಣದೇವರು ಕಿತ್ತಿ ಹೊರಗೆಸೆಯುತ್ತಿದ್ದಾರೆ. ನಿರ್ಮಲ ಜಲದ ಸೋಂಕಿನಿಂದ ಪದಾರ್ಥಗಳು ಶುದ್ಧವಾಗುವ ಹಾಗೆ ಪ್ರಾಣದೇವರ ಕೃಪೆಯಿಂದ ನಿಮ್ಮ ಮನಸ್ಸು ನಿರ್ಮಲಗೊಳ್ಳುತ್ತಿದೆ.
ಈಗ ನಿಮ್ಮ ಶರೀರದಲ್ಲಿರುವ ಎಲ್ಲ ಸ್ನಾಯುಗಳನ್ನು ಸಡಿಲಗೊಳಿಸಿರಿ. ನಿಮ್ಮ ಮನಸ್ಸು ಶಾಂತಚಿತ್ತವಾಗುತ್ತಿದೆ. ನಿಮ್ಮ ಶರೀರ ಕ್ರಮೇಣ ಹಗುರವಾಗುತ್ತಿದೆ. ಈ ಹಗುರತೆಯಿಂದ ನೀವು ಗಾಳಿಯಲ್ಲಿ ತೇಲಾಡುತ್ತಿರುವಿರಿ. ಈಗ ನೀವು ಬಾಹ್ಯ ಪ್ರಪಂಚದ ವಿಷಯಗಳನ್ನು ತೊರೆದಿರುವಿರಿ. ಈಗ ನಾನು ಹೇಳುವ ಮಾತನ್ನು ನಿಮ್ಮ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಿ. ನಿಮ್ಮ ಮುಂದೆ ಈಗ 5 ಮೆಟ್ಟಿಲುಗಳಿವೆ. ನೀವು ಮೊದಲಿನ ಮೆಟ್ಟಲಿನಲ್ಲಿರುವಿರಿ. ಕೆಳಗಿರುವ 5ನೇ ಮೆಟ್ಟಲಿನ ಬಳಿ ಒಂದು ಸುಂದರವಾದ ಬಾಗಿಲಿದೆ. ನೀವು 5 ಮೆಟ್ಟಿಲನ್ನು ಇಳಿದಾಗ ಈ ಬಾಗಿಲು ತನ್ನಷ್ಟಕ್ಕೆ ತಾನೇ ತೆರೆದುಕೊಳ್ಳುವುದು. ಒಂದೊಂದು ಮೆಟ್ಟಲು ಇಳಿದಂತೆಯೂ ನೀವು 10 ಪಟ್ಟು ಶಾಂತಚಿತ್ತರಾಗುವಿರಿ. ಓಂ ಅನಿರುದ್ಧಾಯ ನಮಃ. ಈಗ ಮೊದಲನೇ ಮೆಟ್ಟಲನ್ನು ಇಳಿಯಿರಿ. ಇಳಿದಂತೆಯೇ ನಿಮ್ಮ ಶರೀರದಲ್ಲಿರುವ ಎಲ್ಲ ಸ್ನಾಯುಗಳು ಹಾಗೂ ನಿಮ್ಮ ಸ್ಥೂಲ ಶರೀರ ಸಂಪೂರ್ಣವಾಗಿ ಶಾಂತಚಿತ್ತವಾಗಿದೆ. ಓಂ ಪ್ರದ್ಯುಮ್ನಾಯ ನಮಃ. ಈಗ 2ನೇ ಮೆಟ್ಟಿಲಿಗೆ ಇಳಿಯಿರಿ. ಇಳಿದಂತೆಯೇ ನಿಮ್ಮ ಶ್ವಾಸೋಚ್ಛ್ವಾಸ ಸುಲಲಿತವಾಗುತ್ತಿದೆ. ನಿಮ್ಮ ಉಸಿರಾಟ ನಿಮ್ಮ ಏಕಾಗ್ರತೆಯನ್ನು ವೃದ್ಧಿಗೊಳಿಸುತ್ತಿದೆ. ಓಂ ಸಂಕರುಷಣಾಯ ನಮಃ. ಈಗ 3ನೇ ಮೆಟ್ಟಿಲಿಗೆ ಇಳಿಯಿರಿ. ಸಂಕರ್ಷಣ ಮೂರ್ತಿಯ ವರಪ್ರಸಾದದಿಂದ ಈಗ ನಿಮ್ಮ ಮನಸ್ಸು ಶಾಂತಚಿತ್ತವಾಗುತ್ತಿದೆ. ಶಾಂತವಾಗಿ ಸ್ಥಿರವಾದ ತಿಳಿ ನೀರಂತಾಗಿದೆ. ಓಂ ವಾಸುದೇವಾಯ ನಮಃ. ಈಗ 4ನೇ ಮೆಟ್ಟಿಲಿಗೆ ಇಳಿಯಿರಿ. ಹೀಗಿಳಿದಾಗ ವಾಸುದೇವ ಮೂರ್ತಿಯ ವರಪ್ರಸಾದದಿಂದ ನಿಮ್ಮ ಬುದ್ಧಿಶಕ್ತಿ ವೃದ್ಧಿಯಾಗುತ್ತಿದೆ. ಓಂ ನಾರಾಯಣಾಯ ನಮಃ. ಈಗ 5ನೇ ಮೆಟ್ಟಿಲಿಗೆ ಇಳಿಯಿರಿ. ಈಗ ನಿಮಗೆ ಸಂಪೂರ್ಣ ಶಾಂತತೆಯ ಆನಂದದ ಅನುಭವ ನಿಮಗಾಗುತ್ತಿದೆ. ಅತ್ಯಂತ ಸುಖಕರವಾದ ಅನುಭವ. ಈಗ ನಿಮ್ಮ ಮುಂದಿರುವ ಬಾಗಿಲು ತೆರೆಯಿತು. ಹಬ್ಬ, ಈಗ ನಿಮ್ಮ ಮುಂದೆ ಅತ್ಯಂತ ಸುಂದರವಾದ ಸರೋವರವಿದೆ. ಈ ಸರೋವರದ ಸುತ್ತಲೂ ಹಿಮವಾವರಿಸಿದ ಪರ್ವತಗಳ ಸಾಲು. ಕೆಳಗೆ ಅತಿ ಉತ್ಕೃಷ್ಟವಾದ ಹುಲ್ಲುಗಾವಲು. ಈ ಪ್ರದೇಶದಲ್ಲಿ ನೀವೊಬ್ಬರೇ ಇರುವಿರಿ, ಬೇರಾರೂ ಇಲ್ಲ. ಪರಮಾತ್ಮನ ಈ ಸುಂದರವಾದ ಸೃಷ್ಟಿಯನ್ನು ಸವಿಯುತ್ತಾ ಈಗ ನಿಮ್ಮ ಶರೀರ ಸಂಪೂರ್ಣವಾಗಿ ಸಮತೋಲನದಿಂದಿದೆ. ಅತ್ಯಂತ ಸುಖಕರವಾದ ಅನುಭವ, ವರ್ಣಿಸಲು ಅಸಾಧ್ಯವಾದ ಹಿತಕರವಾದ ಅನುಭವ ನಿಮಗಾಗುತ್ತಿದೆ. ಈ ಅನುಭವಕ್ಕೆ ಮೂಲ ಕಾರಣಕರ್ತ ಶ್ರೀಹರಿ. ನೀವು ಸವಿಯುತ್ತಿರುವ ಆಹ್ಲಾದಕರ ಅನುಭವ ಪರಮಾತ್ಮನು ನಿಮ್ಮ ಪ್ರತಿಯೊಂದು ಅಂಗಾಂಗಗಳಲ್ಲಿ ನಿಂತು ಸರ್ವ ಕ್ರಿಯೆಗಳನ್ನು ಮಾಡಿಸಿ ನಿಮಗೆ ಅದರ ಅನುಭವದ ಸೋಂಕನ್ನುಂಟು ಮಾಡುತ್ತಿದ್ದಾನೆ. ಈಗ ಶರೀರದಲ್ಲಿರುವ ಭಗವದ್ರೂಪಗಳ ಚಿಂತನೆ ಮಾಡೋಣ. ದೀರ್ಘವಾಗಿ ಉಸಿರಾಡುತ್ತಾ ಗಮನವನ್ನು ನಿಮ್ಮ ಪಾದಗಳಿಗೆ ತಂದುಕೊಳ್ಳಿ. ಪಾದಗಳಿಗೆ ಅಭಿಮಾನಿ ದೇವತೆ ಜಯಂತ. ಜಯಂತನೆಂದರೆ ಇಂದ್ರದೇವರ ಮಗ. ಜಯಂತನಲ್ಲಿ ಸುಮೇಧ ನಾಮಕ ಪರಮಾತ್ಮನಿರುವನು. ನಿಮ್ಮ ಪಾದದ ಅಂಗುಷ್ಟದಲ್ಲಿ ಮುಖ್ಯ ಪ್ರಾಣದೇವರು, ಅವರಂತರ್ಗತ ಪರಮಾತ್ಮನ ಭಾರಭೃದ್ರೂಪವಿದೆ. ಈಗ ನಿಮ್ಮ ಗಮನವನ್ನು ನಿಮ್ಮ ಬಲ ತೊಡೆಯ ಸಂಧಿಯಲ್ಲಿ ತಂದುಕೊಳ್ಳಿ. ಅಲ್ಲಿ ಟಂಕಿ ನಾಮದಿಂದ ಮೊಣಕಾಲ ಸಂಧಿಗೆ ಗಮನ ಹರಿಸಿ. ಅಲ್ಲಿ ಠಕಲ ನಾಮದಿಂದ ಪಾದಗತ ಸಂಧಿಯಲ್ಲಿ ಗಮನ ಹರಿಸಿ. ಅಲ್ಲಿ ಡರಕ ನಾಮದಿಂದ ನಿಮ್ಮ ಕಾಲು ಬೆರಳುಗಳ ಸಂಧಿಯಲ್ಲಿ ಗಮನ ಹರಿಸಿ. ಅಲ್ಲಿ ಧರಿ ನಾಮದಿಂದ ಬೆರಳುಗಳ ತುದಿಯಲ್ಲಿ ನಾತ್ಮನಾಮದಿಂದಿರುವನು. ಹಾಗೆಯೇ ನಿಮ್ಮ ಗಮನವನ್ನು ಎಡಕಾಲು ತೊಡೆಯ ಸಂಧಿಯಲ್ಲಿ ಹರಿಸಿರಿ. ಅಲ್ಲಿ ತಾರನಾಮದಿಂದ ಎಡ ಮೊಣಕಾಲಿನ ಸಂಧಿಯಲ್ಲಿ ಥಪನಾಮದಿಂದ ಎಡ ಪಾದಗತ ಸಂಧಿಯಲ್ಲಿ
ದಂಡಿ ನಾಮದಿಂದ, ಎಡ ಬೆರಳುಗತ ಸಂಧಿಯಲ್ಲಿ ಧನ್ವಿ ನಾಮದಿಂದ, ಎಡ ಬೆರಳುಗಳ ತುದಿಯಲ್ಲಿ ನಿನ್ಯ ನಾಮದಿಂದಿರುವನು. ಹೀಗೆ ಪರಮಾತ್ಮನು ಈ 10 ರೂಪಗಳಿಂದ ಸಕಲ ಜೀವರ ಪಾದಗಳಲ್ಲಿದ್ದು ಜೀವರ ಯೋಗ್ಯತಾನುಸಾರ ನಡೆಸುವನು. ಈಗ ನಿಮ್ಮ 2 ಕೈಗಳಲ್ಲಿರುವ ಭಗವದ್ ರೂಪಗಳ ಚಿಂತನೆ ಮಾಡೋಣ. ನಿಮ್ಮ ಬಲದ ಕೈಯಲ್ಲಿ ಕಪಿಲ ನಾಮದಿಂದ, ಬಲದ ತೋಳು ಸಂಧಿಯಲ್ಲಿ ಖಪತಿ ನಾಮದಿಂದ, ಮೊಣಕೈ ಸಂಧಿಯಲ್ಲಿ ಗರುಡ ನಾಮದಿಂದ, ಬೆರಳುಗಳ ಮೂಲ ಸಂಧಿಯಲ್ಲಿ ಘರ್ಮ ನಾಮದಿಂದ, ಬೆರಳುಗಳ ಮಧ್ಯಗತ ಸಂಧಿಯಲ್ಲಿ ಜ್ಞಸಾರ ನಾಮದಿಂದಿರುವನು. ಈಗ ನಿಮ್ಮ ಗಮನವನ್ನು ಎಡಗೈಯಲ್ಲಿ ಹರಿಸಿರಿ. ಎಡಗೈಯಲ್ಲಿ ಚಾರ್ವಾಂಗ ನಾಮದಿಂದ, ಎಡ ತೋಳಗತ ಸಂಧಿಯಲ್ಲಿ ಚಂದೋಗಮ್ಯ ನಾಮದಿಂದ, ಎಡ ಮೊಣಕೈ ಸಂಧಿಯಲ್ಲಿ ಜನಾರ್ದನ ನಾಮದಿಂದ, ಎಡ ಬೆರಳುಗಳ ಮೂಲಗತ ಸಂಧಿಯಲ್ಲಿ ಜಾಟತಾರಿ ನಾಮದಿಂದ, ಎಡ ಬೆರಳುಗಳ ಮಧ್ಯಗತ ಸಂಧಿಯಲ್ಲಿ ಜ್ಞಮ ನಾಮದಿಂದಿರುವನು. ಹೀಗೆ 10 ರೂಪಗಳಿಂದ ಸರ್ವ ಜೀವರ ಕೈಗಳಲ್ಲಿದ್ದು ಜೀವರ ಯೋಗ್ಯತಾನುಸಾರವಾಗಿ ಅಪರಿಮಿತ ಕರ್ಮಗಳ ಮಾಡಿಸುತ್ತಿರುವನು. ನಿಮ್ಮ ಕಾಲುಗಳಲ್ಲಿರುವ 10 ರೂಪ ಹಾಗೂ ಕೈಗಳಲ್ಲಿರುವ 10 ರೂಪಗಳನ್ನು ಸ್ಮರಿಸಿಕೊಳ್ಳಿ. ನಿಮಗಾಗಿ ಪರಮಾತ್ಮನು ಮಾಡುತ್ತಿರುವ ಈ ಉಪಕಾರವನ್ನು ಸ್ಮರಿಸುತ್ತಾ ಭಕ್ತಿಪೂರ್ವಕವಾಗಿ ವಂದನೆಗಳ ಮೂಲಕ ನಿಮ್ಮ ಕೃತಜ್ಞತೆಗಳನ್ನು ಅರ್ಪಿಸಿರಿ. ಈಗ ಒಂದು ವೈಜ್ಞಾನಿಕ ಚಿಂತನೆ ಮಾಡೋಣ. ಭೂಮಂಡಲದಲ್ಲಿ ಯಾವುದೇ ವಸ್ತುವು ಆಧಾರವಿಲ್ಲದೆ ತನ್ನಷ್ಟಕ್ಕೆ ತಾನೇ ನಿಲ್ಲಲಾರದು. ಹಾಗೆಯೇ ನಿಮ್ಮ ದೇಹಕ್ಕೂ ಯಾವುದೋ ಒಂದು ಶಕ್ತಿ ಆಧಾರವಾಗಿದೆ. ಪರಮಾತ್ಮನು ನಿಮ್ಮ ಶರೀರದಲ್ಲಿ 72,000 ನಾಡಿಗಳ ರೂಪದಿಂದಿದ್ದು ನಿಮ್ಮ ಶರೀರಕ್ಕೆ ಆಧಾರವಾಗಿರುವನು. ನಾನು ಹೇಳುವ ವಿವರವನ್ನು ಮನಸ್ಸಿನಲ್ಲಿ ಹಾಗೆ ಚಿತ್ರಿಸಿಕೊಳ್ಳಿ. ನಿಮ್ಮ ಗುದ ಹಾಗೂ ಉಪಸ್ಥಗಳ ಮಧ್ಯದಿಂದ ಪ್ರಾರಂಭವಾಗಿ ನೇರವಾಗಿ ತಲೆಯ ನೆತ್ತಿಯವರೆಗೆ ಒಂದು ಮೂಲ ನಾಡಿ ಇದೆ. ಇದೇ ಸುಷುಮ್ನ ನಾಡಿ. ಇದು ಕುದುರೆ ಬಾಲದ 1001 ಭಾಗದಷ್ಟು ಸೂಕ್ಷ್ಮವಾಗಿದೆ. ಇದು ಊರ್ಧ್ವಮುಖವಾಗಿದೆ. ಸುಷುಮ್ನ ನಾಡಿ ಹುಟ್ಟಿರುವ ಸ್ಥಳ ಮೂಲಾಧಾರ. ಈ ಮೂಲಾಧಾರವು ಗುದ ಹಾಗೂ ಉಪಸ್ಥಗಳ ಮಧ್ಯದಲ್ಲಿದೆ. ಈಗ ನಿಮ್ಮ ಸಂಪೂರ್ಣ ಗಮನವನ್ನು ಮೂಲಾಧಾರದ ಕಡೆಗೆ ಹರಿಸಿರಿ, ಹರಿಸಿರಿ, ಹರಿಸಿರಿ. ಜೀವರಿಗೆ ದೇಹ ಉಂಟಾಗುವ ಗರ್ಭಪ್ರಾಪ್ತಿ ಮಾಡಿಸುವನು. ಪಂಚರೂಪಿ ಪರಮಾತ್ಮನಿಗೆ ನಮಸ್ಕರಿಸುತ್ತಾ ನಿಮ್ಮ ಗಮನವನ್ನು ಹಾಗೆಯೇ ಮೇಲಿರುವ ನಿಮ್ಮ ಹೊಕ್ಕಳ ಸ್ಥಳದಲ್ಲಿ ಹರಿಸಿರಿ. ಇಲ್ಲಿ 6 ದಳದ ಸುಂದರವಾದ ಕಮಲವಿದೆ. ಅಲ್ಲಿ ಮುಖ್ಯ ಪ್ರಾಣಾಂತರ್ಗತ ಪ್ರದ್ಯುಮ್ನ ರೂಪಿ ಪರಮಾತ್ಮನಿರುವನು. ಕೌಸ್ತುಭವೇ ಮೊದಲಾದ ಆಭರಣಗಳನ್ನು ಧರಿಸಿಹನು. ಶಂಖ, ಚಕ್ರ ಮೊದಲಾದ 8 ಆಯುಧಗಳನ್ನು ಹಿಡಿದಿರುವನು. ಅತಿ ಭಯಂಕರವಾದ ಕಲಿ ಮೊದಲಾದ ಪಾಪಪುರುಷರನ್ನು ಜೀವರ ಯೋಗ್ಯತಾನುಸಾರವಾಗಿ ನಾಶ ಮಾಡುತ್ತಿರುವನು. ಈಗ ನಾಭಿಮಂಡಲದಿಂದ ನಿಮ್ಮ ಗಮನವನ್ನು ಸ್ವಲ್ಪ ಮೇಲೆ ಹರಿಸಿದರೆ ಅಲ್ಲಿ ಉದರದ ಮಧ್ಯದಲ್ಲಿ ಸುಷುಮ್ನ ನಾಡಿಗೆ ಸೇರಿಕೊಂಡ ಅಲ್ಲಿ 12 ಕೋಣೆಗಳುಳ್ಳ ಸೂರ್ಯ ಮಂಡಲವಿದೆ. ಇಲ್ಲಿ ಸಂಕರುಷಣ ರೂಪಿ ಪರಮಾತ್ಮನು ಹಗಲು ರಾತ್ರಿ ಅಭಿಮಾನಿಗಳನ್ನು ತೃಪ್ತಿಪಡಿಸುತ್ತಾ ಸೂರ್ಯ ಶತ್ರುಗಳಾದ ಮಂದೋಹರನೆಂಬ ರಾಕ್ಷಸರನ್ನು ಸದಾಕಾಲವೂ ಸಂಹರಿಸುತ್ತಿರುವನು. ಹಾಗೆಯೇ ಸ್ವಲ್ಪ ಮೇಲೆ ನಿಮ್ಮ ಗಮನವನ್ನು ಹರಿಸಿದರೆ ಹೃದಯದೊಳಗೆ 8 ದಳದ ಒಂದು ಸುಂದರ ಕಮಲವಿದೆ. ಅಲ್ಲಿ ಪ್ರಾದೇಶ ಬಿಂಬ ಎಂಬ ಹೆಸರಿಟ್ಟುಕೊಂಡ ಪರಮಾತ್ಮನು ಸೂರ್ಯೋದಯದ ಸೂರ್ಯನಂತೆ ಬಿಂಬರೂಪಿಯಾಗಿರುವನು. ಈ ಪರಮಾತ್ಮನ ಪಾದ ಕಮಲಗಳಲ್ಲಿ ಮುಖ್ಯ ಪ್ರಾಣದೇವರು ಆಶ್ರಯಿಸಿದ್ದಾರೆ. ಈ ಮುಖ್ಯ ಪ್ರಾಣದೇವರ ಪಾದ ಕಮಲಗಳನ್ನು ಆಶ್ರಯಿಸಿ ಜೀವ ಸ್ವರೂಪವಿದೆ. ನಿಮ್ಮ ಶರೀರದಲ್ಲಿ ನೀವು ಇರುವ ಸ್ಥಳವು ಇದು. ನಿಮ್ಮ ಶರೀರದಲ್ಲಿ ನೀವು ಇರುವ ಸ್ಥಳವನ್ನು ತಿಳಿದು ನಿಮಗೆ ರೋಮಾಂಚಕಾರಿ ಅನುಭವವಾಗುತ್ತಿದೆ.
ಈಗ ಹಾಗೆಯೇ ನಿಮ್ಮ ಗಮನವನ್ನು ನಿಮ್ಮ ಕಂಠದ ಒಳಗೆ ತನ್ನಿ. ಅಲ್ಲಿ 2 ದಳಗಳುಳ್ಳ ಪದ್ಮವಿದೆ. ಇಲ್ಲಿ ಮುಖ್ಯ ಪ್ರಾಣದೇವರು ಹಾಗೂ ಭಾರತೀ ದೇವಿಯರು ಉಸಿರಾಟದ ಚಟುವಟಿಕೆಯನ್ನು ಜೀವರಿಗೆ ಮಾಡಿಸಿ ಸರ್ವ ಜೀವರಲ್ಲಿ ಶಬ್ದವನ್ನು ನುಡಿಸುವರು. ಅಲ್ಲಿ ವಿರಾಜಮಾನರಾಗಿರುವ ಮುಖ್ಯ ಪ್ರಾಣದೇವರು ಹಾಗೂ ಭಾರತೀ ದೇವಿಯರಿಗೆ ನಮಿಸಿರಿ. ಮೂಗಿನ ಹೊಳ್ಳೆಗಳಲ್ಲಿ ಬಿರುಸಿನಿಂದ ಹರಿಯುತ್ತಿರುವ ಪ್ರವಾಹ ವಾಯುವನ್ನು ಗಮನಿಸಿರಿ. ಮೂಗಿನ 2 ಹೊಳ್ಳೆಗಳಲ್ಲಿ ಅಶ್ವಿನಿ ದೇವತೆಗಳು ಹಾಗೂ ಪ್ರವಾಹ ವಾಯುವಿನ ಅಭಿಮಾನಿ ದೇವತೆಗಳು, ಮುಖ್ಯ ಪ್ರಾಣರು ಹಾಗೂ ಭಾರತೀ ದೇವಿಯರು, ಇವರಂತರ್ಯಾಮಿ ಪರಮಾತ್ಮನು ಹಂಸ ಧನ್ವಂತ್ರಿ ರೂಪಗಳಿಂದಿರುವನು. ಈಗ ನೀವು ಗಂಭೀರವಾಗಿ ವಿಚಾರ ಮಾಡಿದಾಗ ನೀವು ಸ್ವತಂತ್ರವಾಗಿ ಉಸಿರಾಡುತ್ತಿಲ್ಲ. ಮುಖ್ಯ ಪ್ರಾಣರು ಹಾಗೂ ಭಾರತೀ ದೇವಿಯರು ನಿಮ್ಮಲ್ಲಿದ್ದು ಹಾಗೆಯೇ ಪ್ರಕೃತಿಯಲ್ಲಿರುವ ಆಮ್ಲಜನಕದಲ್ಲೂ ಇದ್ದು ನೀವು ಉಸಿರಾಡಿಸಲ್ಪಡುತ್ತಿರುವಿರಿ. ಈ ಮಹತ್ತರವಾದ ಕ್ರಿಯೆಗೆ ನಮ್ರತೆಯಿಂದ ಭಕ್ತಿಪೂರ್ವಕದಿಂದ ನಮಿಸಿರಿ. ಈಗ ಕ್ರಮೇಣ ನಿಮ್ಮ ಗಮನವನ್ನು 2 ಕಣ್ಣುಗಳಲ್ಲಿ ತಂದುಕೊಳ್ಳಿ. ಎಡಗಣ್ಣಿಗೆ ಅಭಿಮಾನಿ ಚಂದ್ರ, ಬಲಗಣ್ಣಿಗೆ ಅಭಿಮಾನಿ ಸೂರ್ಯ. ಲಕ್ಷ್ಮೀಶ ದದಿವಾಮನರು ಕಣ್ಣಿನಲ್ಲೂ ಹಾಗೂ ಬೆಳಕಿನಲ್ಲೂ ಇದ್ದುಕೊಂಡು ಜೀವರಿಗೆ ಜಗತ್ತನ್ನು ನೋಡಿಸುವರು. ನಿಮ್ಮ ಕಣ್ಣಿನೊಳಗೆ ಸ್ತಂಭ ರೂಪದಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮನಿರುವನು. ಆ ಸ್ತಂಭಕ್ಕೆ ಒಂದು ಹಗ್ಗ ಕಟ್ಟಿದೆ. ಆ ಹಗ್ಗದಲ್ಲಿ ಲಕ್ಷ್ಮೀದೇವಿ ಇರುವರು. ಆ ಹಗ್ಗಕ್ಕೆ ಒಂದು ಸಣ್ಣ ಆಕಳನ್ನು ಕಟ್ಟಲ್ಪಟ್ಟಿದೆ. ಆಕಳಲ್ಲಿ ಮುಖ್ಯ ಪ್ರಾಣರಿರುವರು. ಸ್ತಂಭ, ಅದಕ್ಕೆ ಕಟ್ಟಿರುವ ಹಗ್ಗ, ಒಂದು ಆಕಳಿಗೆ ಹಗ್ಗವನ್ನು ಕಟ್ಟಿದೆ. ಈ ಸುಂದರ ಚಿತ್ರಣ ನಿಮ್ಮ ಮನಸ್ಸಿನಲ್ಲಿ ತಂದುಕೊಳ್ಳಿ. ಹೀಗೆ ಸರ್ವ ದೇವತೆಗಳಿಂದ ಸೇವೆ ಸ್ವೀಕರಿಸಿ ಜೀವರಿಗೆ ದೃಶ್ಯದ ಜ್ಞಾನವನ್ನು ಲಕ್ಷ್ಮೀಶ ದದಿವಾಮನರು ನೀಡುವರು. ನೀವು ನಿಮ್ಮ ಕಣ್ಣುಗಳಿಂದ ನೋಡುವ ಕ್ರಿಯೆಗಳೆಲ್ಲ ಪರಮಾತ್ಮನ ಪ್ರಸಾದ. ಪರಮಾತ್ಮನು ನಮಗೆ ಅದೆಷ್ಟು ಆಪ್ತನೆಂದು ತಿಳಿದು ಹಿಗ್ಗುತ್ತಿರಿ. ಈಗ ಕ್ರಮೇಣ ನಿಮ್ಮ ಗಮನವನ್ನು ನಿಮ್ಮ ಕಿವಿಗಳಿಗೆ ತಂದುಕೊಳ್ಳಿ. 2 ಕಿವಿಗಳಲ್ಲೂ 8 ದಿಗ್ದೇವತೆಗಳು ಹಾಗೂ ಗಂಗಾ ನದಿ ಇದೆ. ನೀವು ಇನ್ನೂ ಶಾಂತಚಿತ್ತರಾದಲ್ಲಿ ಗಂಗಾ ನದಿಯ ಜುಳು ಜುಳು ಶಬ್ದ ಕೇಳಿಬರುವುದು. ನಿಧಾನವಾಗಿ ನಿಮ್ಮ ಬಲಗೈಯಿಂದ ನಿಮ್ಮ ಬಲದ ಕಿವಿಯನ್ನು ಮುಟ್ಟಿಕೊಳ್ಳಿ. ಅದು ಗಂಗಾಜನಕನಾದ ತ್ರಿವಿಕ್ರಮ ದೇವರಿರುವ ಸ್ಥಳ. ಈ ಅನುಸಂಧಾನದಿಂದ ನಿಮ್ಮ ಒಳದೇಹ ಹಾಗೂ ಮನಸ್ಸು ಶುಚಿಗೊಂಡಿದೆ. ನಿಧಾನವಾಗಿ ನಿಮ್ಮ ಬಲಗೈಯನ್ನು ಕೆಳಗಿಳಿಸಿರಿ. ಕ್ರಮೇಣವಾಗಿ ನಿಮ್ಮ ಗಮನವನ್ನು ನಿಮ್ಮ ಶಿರಸ್ಸಿನಲ್ಲಿ ಹರಿಸಿರಿ. ನಿಮ್ಮ ಶಿರದಲ್ಲಿ 1000 ದಳದ ಸುಂದರವಾದ ಪದ್ಮವಿದೆ. ಅಲ್ಲಿ ವಾಸುದೇವ ರೂಪದಿಂದ ಪರಮಾತ್ಮನು ಪಂಚಜ್ಞಾನೇಂದ್ರಿಯಗಳಾದ ಚರ್ಮ, ಮೂಗು, ನಾಲಿಗೆ, ಕಣ್ಣು ಹಾಗೂ ಕಿವಿ, ಈ ಜ್ಞಾನೇಂದ್ರಿಯಗಳಿಗೆ ವಿಷಯವಾದ ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ, ಪಂಚಕರ್ಮೇಂದ್ರಿಯಗಳಾದ ಕೈ, ಕಾಲು, ಬಾಯಿ, ಗುದ, ಉಪಸ್ಥಗಳಲ್ಲೂ ಮತ್ತು ಮನಸ್ಸು ಸೇರಿ 16 ರೂಪಗಳಿಂದ ಇವೆಲ್ಲವನ್ನು ನಿಯಾಮಿಸುತ್ತಾ ನೋಡಿಸಿ, ಕೇಳಿಸಿ, ನುಡಿಸಿ, ನಡೆಸುವನು. ಅಬ್ಬಾ, ಎಂತಹ ಅದ್ಭುತ! ಅನಂತ ರೂಪಗಳಿಂದ ಪರಮಾತ್ಮನು ನಮ್ಮೊಡನೆ ನೆಲೆಸಿದ್ದು ಅಪರಿಮಿತ ಕಾರ್ಯಗಳ ಮಾಡಿಸುತ್ತಾ ಜೀವರ ಯೋಗ್ಯತಾನುಸಾರವಾಗಿ ಸುಖ ದುಃಖಗಳ ಸೋಂಕನ್ನು ನಮಗೆ ಕೊಡುವನು. ನಮಗೆ ಎಲ್ಲರಿಗಿಂತಲೂ ಪರಮಾತ್ಮನೇ ಪರಮ ಆಪ್ತ ಹಾಗೂ ಅತಿ ಸಮೀಪ. ಹೀಗೆ ನಿಮ್ಮ ಶರೀರದಲ್ಲಿ ಪರಮಾತ್ಮನು ಒಂದೊಂದು ಅಣುವಿನಲ್ಲೂ ವ್ಯಾಪ್ತನಾಗಿರುವುದನ್ನು ಗಮನಿಸಿದರೆ ನೀವೇ ಪರಮಾತ್ಮನೇನೋ ಎಂಬಂತೆ ತೋರುವುದು. ನೀವು ಅವನಾಗಲಾರಿರಿ. ಅವನು ಯಜಮಾನ, ನೀವು ಅವನ ದಾಸ. ಈಗ ನಿಮ್ಮ ಗಮನವನ್ನು ನಿಮ್ಮ ಹೃದಯದಲ್ಲಿರುವ 8 ದಳಗಳ ಕಮಲದಲ್ಲಿ ಹರಿಸಿರಿ. ಈಗ ನಿಮ್ಮ ಮುಂದೆ ಸುಂದರವಾದ 8 ದಳಗಳ ಸುಂದರ ಕೆಂಪು ಬಣ್ಣದ ಕಮಲ ಕಾಣಿಸುತ್ತಿದೆ. ಈ 8 ದಳದ ಕಮಲದಲ್ಲಿ
ಉದಿಸುವ ಸೂರ್ಯನಂತೆ ಬಿಂಬರೂಪಿ ಪರಮಾತ್ಮನು ಕುಂಬಾರದ ಚಕ್ರದಂತೆ ತಿರುಗುತ್ತಾ ಇರುವನು. ಹೀಗೆ ಪ್ರತಿಯೊಂದು ದಳದಲ್ಲೂ ಸುತ್ತುತ್ತಾ ನಮಗೆ ವಿವಿಧ ಬಗೆಯ ಬುದ್ಧಿಗಳನ್ನು ಕೊಡುತ್ತಿರುವನು. ಪೂರ್ವ ದಿಕ್ಕಿನ ದಿಗ್ದೇವತೆಯಾದ ಇಂದ್ರನ ಮನೆಗೆ ಬಿಂಬರೂಪಿ ಬಂದಾಗ ಸತ್ಪುಣ್ಯ ಮಾರ್ಗದಲ್ಲಿ ಮನಸ್ಸು ಬರುವುದು. ಸೌತ್ ಈಸ್ಟ್ ದಿಕ್ಕಾದ ಆಗ್ನೇಯನ ಮನೆಗೆ ಬಂದರೆ ಜೀವರಿಗೆ ನಿದ್ದೆ, ಆಲಸ್ಯ, ಹಸಿವೆ, ಬಾಯಾರಿಕೆಯಾಗುವುದು. ದಕ್ಷಿಣ ದಿಕ್ಕಾದ ಯಮನ ಮನೆಗೆ ಬಂದರೆ ಜೀವರಿಗೆ ಕೋಪ ಬರುವುದು. ಸೌತ್ ವೆಸ್ಟ್ ಎಂಬ ನಿರುತಿ ಮನೆಗೆ ಬಂದರೆ ಜೀವರಿಗೆ ಪಾಪ ಕರ್ಮ ಮಾಡುವ ಬುದ್ಧಿ ಕೊಡುವನು. ಪಶ್ಚಿಮ ದಿಕ್ಕಾದ ವರುಣನ ಮನೆಗೆ ಬಂದರೆ ಜೀವರಿಗೆ ವಿನೋದ, ಹಾಸ್ಯದ ಬುದ್ಧಿ ಬರುವುದು. ನಾರ್ತ್ ವೆಸ್ಟ್ ದಿಕ್ಕಾದ ವಾಯುವ್ಯ ದಿಕ್ಕಿಗೆ ಬಂದರೆ ಪ್ರಯಾಣ ಮಾಡುವ ಬುದ್ಧಿ ಬರುವುದು. ಉತ್ತರ ದಿಕ್ಕಾದ ಕುಬೇರನ ದಿಕ್ಕಿಗೆ ಬಂದರೆ ಜೀವರಿಗೆ ಧರ್ಮಗಳಲ್ಲಿ ಬುದ್ಧಿ ಹುಟ್ಟುವುದು. ನಾರ್ತ್ ಈಸ್ಟ್ ದಿಕ್ಕಾದ ಈಶಾನ್ಯ ದಿಕ್ಕಿಗೆ ಬಂದರೆ ದಾನ ಮಾಡುವ ಬುದ್ಧಿ ಹುಟ್ಟುವುದು. ಈಗ ನೀವು ಗಮನಿಸಿ, ನಿಮ್ಮ ಮನಸ್ಸು ಯಾವಾಗಲೂ ಒಂದೇ ತೆರನಾಗಿರುವುದಿಲ್ಲ. ಕಾಲ ಕಾಲಕ್ಕೆ ನಿಮ್ಮ ಭಾವನೆಗಳು ಬದಲಾಗುತ್ತಿರುತ್ತದೆ. ಕೆಲವೊಮ್ಮೆ ಹಾಸ್ಯದ ಭಾವದಲ್ಲಿರುವಿರಿ, ಕೆಲವೊಮ್ಮೆ ಕೋಪ ಬರುವುದು, ಕೆಲವೊಮ್ಮೆ ದುಃಖ ಬರುವುದು, ಕೆಲವೊಮ್ಮೆ ಖುಷಿಯುಂಟಾಗುವುದು. ಈ ಎಲ್ಲ ಪ್ರವರ್ತನೆಗಳಿಗೆ ಮೂಲ ಕಾರಣ ಹೃದಯದಲ್ಲಿರುವ ಬಿಂಬರೂಪಿ ಪರಮಾತ್ಮನು ಯಾವ ದಿಗ್ದೇವತೆಯಿಂದ ಸೇವೆ ಸ್ವೀಕರಿಸುತ್ತಿರುವನೋ ಆ ರೀತಿ ಮನಸ್ಸಿನಲ್ಲಿ ಪ್ರೇರಣೆಯುಂಟಾಗುವುದು. ಹೀಗಾಗಿ ಇನ್ನು ಮುಂದೆ ನಿಮಗೆ ಕೋಪ ಬಂದಾಗ ಒಂದು ಕ್ಷಣ ನಿಮ್ಮ ಹೃದಯದಲ್ಲಿ ಶ್ರೀರಾಮಚಂದ್ರ ದೇವರು ದಕ್ಷಿಣ ದಿಕ್ಕಿನ ದಿಕ್ಪಾಲಕರಾದ ಯಮನಿಂದ ಸೇವೆ ಸ್ವೀಕರಿಸುತ್ತಿರುವ ಚಿತ್ರಣ ತಂದುಕೊಳ್ಳಿ. ಈ ಅಭ್ಯಾಸದಿಂದ ನಿಮಗೆ ಕೋಪವೇ ಬರುವುದಿಲ್ಲ. ಈಗ ನಿಮ್ಮ ಮನಸ್ಸನ್ನು ಹೃದಯ ಪದ್ಮದಲ್ಲಿರುವ ಬಿಂಬರೂಪಿ ಪರಮಾತ್ಮನಲ್ಲಿ ಏಕಾಗ್ರತೆಯಿಂದಿಡಿ. ಈಗ ಗಮನಿಸಿ, 8 ದಳಗಳಲ್ಲಿ ಸಂಚರಿಸುತ್ತಿದ್ದ ಪರಮಾತ್ಮ ಕ್ರಮೇಣವಾಗಿ ನಿಧಾನವಾಗಿ ಹೃದಯ ಕಮಲದ ಮಧ್ಯದಲ್ಲಿ ಬಂದು ನೆಲೆಸುತ್ತಿರುವನು. ಈಗ ಭಕ್ತಿ ಭಾವದಿಂದ ನಿಮ್ಮ 2 ಕೈಗಳಿಂದ ನಮಿಸಿರಿ. ಇದೇ ಸ್ಥಳಕ್ಕೆ ಶ್ರೀ ಮುಖ್ಯ ಪ್ರಾಣದೇವರನ್ನು ಆಹ್ವಾನಿಸಿ. ಎಲ್ಲಿ ಶ್ರೀಹರಿಯೋ ಅಲ್ಲೆಲ್ಲ ಮುಖ್ಯ ಪ್ರಾಣನಿರುವನು. ನಿಮ್ಮ ಶರೀರದಲ್ಲಿರುವ ಪರಮಾತ್ಮನ ಅನಂತ ರೂಪಗಳಲ್ಲಿ ಮೂಲ ರೂಪವೇ ಇದು. ಅವನು ಅನಂತ ಗುಣ ಪರಿಪೂರ್ಣ, ಸರ್ವ ವಸ್ತುಗಳಲ್ಲೂ ವ್ಯಾಪ್ತ. ಕೋಟಿ ಕೋಟಿ ಚೇತನರಲ್ಲಿ ಒಬ್ಬರಿಗೆ ಮಾತ್ರ ಈ ದರ್ಶನದ ಸೌಭಾಗ್ಯ. ಅತ್ಯಂತ ಸುಖಭರಿತರಾಗಿ ಮೋದಿಸಿರಿ. ಆನಂದ ತೀರ್ಥರ ಮತದ ಜನ್ಮ ಆನಂದವನ್ನೇ ನೀಡುತ್ತದೆ. ಸುಂದರ ಮೂರ್ತಿ, ಸಕಲ ಗುಣ ಪರಿಪೂರ್ಣ, ದೋಷ ದೂರ, ಸರ್ವ ಸ್ಥಳದಲ್ಲಿ ವ್ಯಾಪ್ತನಾಗಿರುವ ಪರಮಾತ್ಮನ ದರ್ಶನದಿಂದ, ಜೀವೋತ್ತಮರಾದ ಮುಖ್ಯ ಪ್ರಾಣದೇವರ ವರಪ್ರಸಾದದಿಂದ ಇನ್ನು ಮುಂದೆ ನೀವು ಜಗತ್ತನ್ನು ನೋಡುವ ನಿಮ್ಮ ದೃಷ್ಟಿಕೋನ ಬದಲಾಗಿದೆ. ಇನ್ನು ಮುಂದೆ ನೀವು ವಸ್ತುಗಳನ್ನು ಸುಮ್ಮನೆ ನೋಡುವುದಿಲ್ಲ. ಸ್ಥೂಲ ಕಣ್ಣಿನಿಂದ ವಸ್ತುಗಳನ್ನು ನೋಡಿದರೂ ಒಳಗಣ್ಣಿನಿಂದ ಅಂತರೀಕ್ಷಣೆ ಮಾಡುತ್ತೀರಿ. ನೀವು ನೋಡುವ ಸಕಲ ವಸ್ತುಗಳಲ್ಲೂ ಅದರ ಅಂತರ್ಯಾಮಿ ಭಗವದ್ರೂಪವನ್ನು ಸ್ಮರಿಸುವಿರಿ. ಹೀಗೆಯೇ ಕಾರ್ಯಶೀಲರಾಗಿ ಅಂತರೀಕ್ಷಣೆಯಿಂದ ಉತ್ಸಾಹಭರಿತರಾಗಿ ಆನಂದವಾಗಿ ಸತ್ಯವಾದ ಜೀವನವನ್ನು ಸಾಗಿಸಿರಿ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಉದ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೈ ಇತಿ ಸಮರ್ಪಯಾಮಿ. ಈಗ ನಿಮ್ಮ ಹೃದಯ ಪದ್ಮದಲ್ಲಿರುವ ಬಿಂಬರೂಪಿ ಪರಮಾತ್ಮನಿಗೆ ನಮಸ್ಕರಿಸಿ ಹಾಗೂ ಮುಖ್ಯ ಪ್ರಾಣದೇವರಿಗೂ ನಮಸ್ಕರಿಸಿ ನೀವು ನಿಧಾನವಾಗಿ ಜಾಗೃತಾವಸ್ಥೆಗೆ ಬರುತ್ತಿರುವಿರಿ. ಕ್ರಮೇಣವಾಗಿ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆಗೆಯಿರಿ, ತೆಗೆಯಿರಿ, ತೆಗೆಯಿರಿ. ನಿಮ್ಮ ಮುಂದಿರುವ ಜಗತ್ತು ಹಾಗೂ ನೀವು ನೋಡುತ್ತಿರುವುದೆಲ್ಲ ಸತ್ಯ, ಸತ್ಯ, ಸತ್ಯ. ಶ್ರೀಕೃಷ್ಣಾರ್ಪಣಮಸ್ತು.